ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಇದು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಬಂದಿರುವಂಥ ಒಂದು ಪ್ರಕಟಣೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನಿಮಗೆ NHM ಅಡಿಯಲ್ಲಿ ಮತ್ತು ಗೌರ್ಮೆಂಟ್ ಅಂಡರಲ್ಲಿ ಬರುವಂತಹ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್, ಆಮೇಲೆ ಅಲರ್ಟ್ ಸೈನ್ಸ್ ಕೋರ್ಸ್ಗಳ ಅಪ್ಡೇಟ್ಗಳಿಗಾಗಿ ಅಭ್ಯರ್ಥಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಜೊತೆಗೆ ಬೆಲ್ ಐಕನ್ ಆಕ್ಟಿವ್ ಮಾಡಿ ಇಟ್ಕೊಳ್ರಿ. ಆಮೇಲೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಫ್ರೀ ಇದ್ದಾಗ ನಾನು ಅದನ್ನು ರಿಪ್ಲೈ ಮಾಡ್ತೇನೆ. ಸೊ ಇದು 24ನೇ ತಾರೀಕಿಗೆ ಬಂದಿರುವಂಥದ್ದು. ಇಲ್ಲಿ ಏನು ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ ಅಂತಂದರೆ ಸ್ಟಾಫ್ ನರ್ಸ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಎಲ್ಲಿಂದ? ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಮೈಸೂರು NHM ಅಡಿಯಲ್ಲಿ ಸೊ ಇವ್ರು ಏನು ಮಾಡ್ತಾಯಿದ್ದಾರೆ, ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದು ನೇಮಕಾತಿ ಪ್ರಕಟಣೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು 2025-26ನೇ ಸಾಲಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ, ಅಂದರೆ ಯಾರೆಲ್ಲ ಇವು ಇಲಾಖೆಯಲ್ಲಿರುವಂಥ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಿಂದ ಮೈಸೂರು ವೈದ್ಯಕೀಯ ಕಾಲೇಜಿಗೆ ನೀಡಲಾಗಿರುವ ಕೆಳಕಂಡ 35 ಶಿಕ್ಷಕ ಹುದ್ದೆಗಳಿಗೆ, ನೋಡಿ ಟೋಟಲ್ ಎಷ್ಟು ರೀ, 35 ಜಾಸ್ತಿ ತೊಗೊತಾ ಇದ್ದಾರೆ ನೋಡಿರಿ ಇವರು. 35 ಹುದ್ದೆಗಳಿಗೆ ಸೇವೆಯನ್ನು ಗುತ್ತಿಗೆ ಆಧಾರದ ಮೇಲೆ 25-26ನೇ ಸಾಲಿಗೆ ನೇಮಕ ಮಾಡಿಕೊಳ್ಳುವ ನೇರ ಸಂದರ್ಶನವನ್ನು 29ನೇ ತಾರೀಕಿಗೆ ಬೆಳಗ್ಗೆ 10 ವೆರಿ ಶಾರ್ಟ್ ಟೈಮ್ ಇದೆ ರೀ. 29 ಅಂದರೆ 29ನೇ ತಾರೀಕಿಗೆ, ಅಂದರೆ 2 ದಿನ ಇದೆ ನಿಮಗೆ, 2.5-3 ದಿನ ಇದೆ. 29ನೇ ತಾರೀಕಿಗೆ ನೀವು ನೇರ ಸಂದರ್ಶನಕ್ಕೆ ಹೋಗಬೇಕು. ಎಲ್ಲಿ ಹೋಗಬೇಕಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣ, ನಜರಾಬಾದ್ ಮೈಸೂರಿಗೆ ಹೋಗಬೇಕು. ಅಲ್ಲಿ ಡೈರೆಕ್ಟ್ ಇದೆ ನಿಮಗೆ. 35 ಹುದ್ದೆಗಳನ್ನು ತೊಗೊತಾ ಇದ್ದಾರೆ NHM ಅಡಿ ಒಳಗಡೆ. ಓಕೆ, ಇದು ಪ್ಯೂರ್ಲಿ ಗೌರ್ಮೆಂಟ್ NHM ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ವಾಲ್ಕಿನ್ ಇಂಟರ್ವ್ಯೂಗಳನ್ನು ಕರೆದಿದ್ದಾರೆ. ಬರಬೇಕಾದ್ರೆ ಎಲ್ಲ ದಾಖಲಾತಿಗಳನ್ನು ತೊಗೊಂಬರ್ರಿ ಅಂತ ಹೇಳಿದ್ದಾರೆ. ಎಲ್ಲ ದಾಖಲಾತಿಗಳನ್ನು ಒಂದು ಸರಿ ಜೆರಾಕ್ಸು ತೊಗೊಂಡು ಹೋಗ್ರಿ. ಆಮೇಲೆ ದಾಖಲಾತಿ ಏನೇನು ಬೇಕು ಅನ್ನೋದನ್ನು ಕೂಡ ನೀವು ಆಲ್ರೆಡಿ ನಿಮ್ಗೆ ಏನಪ್ಪ ಅಂದರೆ, ಉದಾಹರಣೆಗೆ SSLC, PUC, ಕಾಸ್ಟ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ಆಮೇಲೆ ನಿಮಗೆ ಮೀಸಲಾತಿ ಇರುವಂಥ ಸರ್ಟಿಫಿಕೇಟ್ಗಳು, ಆಧಾರ್ ಕಾರ್ಡು, ನಿಮ್ಮೊಂದು 2 ಫೋಟೋ, ಒಂದು ಸೆಟ್ ಜೆರಾಕ್ಸು ಎಲ್ಲ ತೊಗೊಂಡು ಹೋಗ್ರಿ. ಏನೇನು ನೀಡಿದಾವೆಲ್ಲನೂ. ಓಕೆ, ನೋಡಿರಿ ಹುದ್ದೆಗಳು ಏನೇನದಾವ್ರಿ ಇಲ್ಲಿ. ಶಿಕ್ಷಕರು ಹುದ್ದೆಗಳು 35, GNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಆಗಿರಬೇಕು. ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕು, ಹೌದಾ. ಆಮೇಲೆ 45 ವರ್ಷ ಒಳಗಡೆ ಇರಬೇಕು. ಇದು ಏನಪ್ಪ ಅಂದ್ರೆ ಹುದ್ದೆಯ ಬಗ್ಗೆ. ಓಕೆ, ಜೊತೆಗೆ ನೀವೇನಪ್ಪ ಅಂದರೆ ಸೂಚನೆ ಬರಬೇಕಾದ್ರೆ ಪ್ರಮಾಣ ಪತ್ರಗಳು, ಅಂದರೆ ಎಲ್ಲ ನಮೂನೆ ಅಂದರೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಪ್ರಮಾಣ ಪತ್ರಗಳನ್ನು ತೊಗೊಂಬರಬೇಕು. ಪ್ರತಿಗಳನ್ನು ಕೂಡ ತೊಗೊಂಬರಬೇಕು. ಜೆರಾಕ್ಸ್ ಪ್ರತಿಗಳನ್ನು ತೊಗೊಂಬರಬೇಕು. ಮೀಸಲಾತಿ ಪ್ರತಿಗಳನ್ನು ತೊಗೊಂಬರಬೇಕು. ಕಂಪ್ಯೂಟರ್ ಕೂಡ ಕೇಳಿದ್ದಾರೆ. ಸಾಕ್ಷರತಾ ಸರ್ಟಿಫಿಕೇಟು ಕೂಡ ಕೇಳಿದ್ದಾರೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರಬೇಕು. ಎಲ್ಲ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಬೇಕು ಇಂಟರ್ವ್ಯೂ ಟೈಮಲ್ಲಿ. NHM ಮಾರ್ಗಸೂಚಿ ಪ್ರಕಾರ ತೊಗೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ DH ಅವರು. ಓಕೆ, ಇದು ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಓಕೆ, ಒಂದು ಲೈಕ್ನು ಕೂಡ ಮಾಡ್ಕೊಂಡಿರಿ.